ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ಸ್ಟೆಂಟ್ ಇಡ್ಲಿ ಕೇವಲ 20 ನಿಮಿಷದಲ್ಲಿ ಮಾಡ್ಬೋದು. ಇಷ್ಟು ಸೂಪರ್ ಸಾಫ್ಟ್ ಇಡ್ಲಿ ಇದೆ ನೋಡಿ. ಇದು ರಾತ್ರಿ ಉಳಿದಿರೋ ಅನ್ನದಿಂದ ಮಾಡಿರುವ ಇಡ್ಲಿ. ಸಾರು ಚಟ್ನಿಯಿಂದ ತಿಂತಾನೆ ಇರ್ತೀರಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ರಾತ್ರಿ ನಾನು ಅನ್ನ ಮಾಡಿದ್ದು 1 ಕಪ್ಪಷ್ಟು ಉಳಿದಿತ್ತು. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಈ ರೀತಿಯಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. 1 ಕಪ್ಪಷ್ಟು ರವೆ ಹಾಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮೊಸರು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಕಲಸಿ ಒಂದು 10 ನಿಮಿಷ ಇಟ್ಟು ನಂತರ ಈಗ ಇದನ್ನು ಅಷ್ಟರಲ್ಲಿ ಚಟ್ನಿ ಅಥವಾ ಸಾಂಬಾರು ಮಾಡ್ಕೋಬೋದು. ಈಗ ಇದರಲ್ಲಿ 1/4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಸವರಿಬಿಟ್ಟು ಅದನ್ನು ಈ ರೀತಿಯಾಗಿ ಹಾಕಿ 15 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ಟೇ ಮಾಡಿದರೆ ಈ ಬಿಸಿ ಬಿಸಿಯಾದ ಇನ್ಸ್ಟೆಂಟ್ ಉಳಿದಿರೋ ಅನ್ನದಿಂದ ಮಾಡಿದ ಇಡ್ಲಿ ಸೂಪರ್ ಸಾಫ್ಟ್ ಅತ್ಯಂತ ಈ ಇಡ್ಲಿ ರಿಯಲಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.